Mangat, General Salot, Salame, just. Mangat, Bagal, just. ಮಾತಾಡ್ಕೊ ಬಂದೆ ಸರ್, ಅದಕ್ಕಿಂತ ದೊಡ್ಡದು ಈ ಜೋಡಿ ಎಲ್ಲಿಂದ ವಾಜಪೇಯಿಗೆ ಆರೋಗ್ಯವಾಗಿದ್ದೀರಾ? ಅಧ್ಯಕ್ಷರು ನವೀನ್ ಬಂದು ಕೊಡಿ ಸರ್. ಬನ್ನಿ ಅಧ್ಯಕ್ಷ. ರೈಲ್ವೆ ಸರ್ ವೆರಿ ಗುಡ್. ಕೊಡಿ ಕೊಡಿ ವಿಷಯ ನೋಡಿ ಸರ್, ಬೋರ್ಡ್ಗಳು ಪೂಜಾರ್ರೆ ದಯವಿಟ್ಟು ನಮಗೆ ಆನಂದವಾಗಿ ಬಂದಿದ್ದೆ ನಾನು. ನನಗೆ ಎಷ್ಟು ಆನಂದ ಆಗಿದೆ ಅಂದರೆ ನಮಸ್ಕಾರ. ಅರಬ್ಬಿ ಸಮುದ್ರದ ರಮಣೀಯ ಕಿನಾರೆಗಳಲ್ಲಿ ನದಿಯೊಂದು ಸಮುದ್ರವನ್ನು ಸೇರಿದಲ್ಲಿ and a warm welcoming heart. Kundapura is where nature and culture dance in a perfect time for all of us to have our esteemed dignitaries with us in this very ಹಾಲಾಡಿ ಶ್ರೀನಿವಾಸ ಶೆಟ್ಟರು XML ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮೆಲ್ಲರ ಗುರುಗಳು. ಲೋಕಸಭಾ ಕ್ಷೇತ್ರಕ್ಕೆ ನಿರಂತರವಾಗಿ ಗಣ್ಯತೆಯಿಂದ ಸೇವೆ ಸಲ್ಲಿಸುತ್ತಿರುವ ಗೌರವಾನ್ವಿತ ಸಂಸದರಾದ ಶ್ರೀ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಗೆ ಆಧಾರಪೂರ್ವಕವಾದ ಸ್ವಾಗತ. ಐ ರಿಕ್ವೆಸ್ಟ್ ಯು ಸರ್, ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಸನ್ಮಾನ್ಯ ಶಾಸಕರಾದ ಶ್ರೀ ಕಿರಣ್ ಕುಮಾರ್ ಸೋಲ್ಗಿ ಇವರು ಉಪಸ್ಥಿತರಿದ್ದಾರೆ. ಇವರಿಗೂ ಆದರಣೀಯ ಕಾರಣಾಂತರಗಳಿಂದ ಕಾರ್ಯಕ್ರಮ ಅವರು ಬರಲಿಕ್ಕಾಗದೇ ಇರುವುದರಿಂದ ಇವತ್ತು ಉಡುಪಿಗೆ ಒಂದು ಕಾರ್ಯಕ್ರಮ ಇದೆ. ಸಂಸದರಾದ ಶ್ರೀನಿವಾಸ ಪೂಜಾರರು ಅವರನ್ನು ಕುಂದಾಪುರಕ್ಕೆ
ಭೇಟಿ ನೀಡಲಿಕ್ಕೆ ಒಂದು ನಮಗೆಲ್ಲ ಅವರನ್ನ ಇಲ್ಲಿ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವ ಸಚಿವರಾದ ಸೋಮಣ್ಣರವರೇ, ಇವತ್ತು ನಮ್ಮ ಕುಂದಾಪುರ ಭಾಗದ ಜನರಿಗೆ ಒಂದು ಸುದಿನ. ಯಾಕಂತ ಹೇಳಿದ್ರೆ ಸೋಮಣ್ಣನವರು ರೈಲ್ವೆ ಖಾತೆ ಸಹಾಯಕರ ಸಚಿವರಾದ ನಂತರ ನಮ್ಮ ಈ ಭಾಗದ ಅನೇಕ ರೈಲುಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮುರುಡೇಶ್ವರದಿಂದ ತಿರುಪತಿಯವರೆಗೆ ಮತ್ತೆ ಅನೇಕ ರೈಲುಗಳನ್ನು ಇಲ್ಲಿ ನಿಲುಗಡೆಗೆ ಸಹ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದಾಗ ರೈಲ್ವೆ ಯಾತ್ರಿಕರ ಒಂದು ಸಂಘಂ ನಮ್ಮಲ್ಲಿ ಭಾರಿ ಆಕ್ಟಿವ್ ಅವರು ರೈಲ್ವೆ ಸ್ಟೇಷನ್ನಲ್ಲಿ ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಬಂದಾಗ ಈ ನಿಲ್ದಾಣದಲ್ಲಿ ಒಂದು ಪ್ಲ್ಯಾಟ್ಫಾರ್ಮು, ಶೆಲ್ಟರು ಇದೆಲ್ಲ ಒಂದು ನವೀಕರಣ ಮಾಡಬೇಕು, ಯಾರಾದರೂ ಡೋನರ್ಸನ್ನು ಹುಡುಕಿ ನಾವು ಸಹ ಒಂದು ಪ್ರಯತ್ನ ಮಾಡುವ, ಸಣ್ಣ ಅಮೌಂಟ್ ಆದರೂ ಒಟ್ಟಿಲ್ಲ ಒಬ್ಬರೊಬ್ಬರನ್ನ ಹುಡುಕಿ ಮಾಡಿಸುವ ಅಂತೇಳಿ ಒಂದು ಅವ್ರ ಹತ್ರ ಚರ್ಚೆ ಮಾಡಿದಾಗ ಅವರು ಲಯನ್ಸ್ ಕ್ಲಬ್ನವರನ್ನು ಸಂಪರ್ಕ ಮಾಡಿ ಇಡೀ ಒಂದು 60 ಲಕ್ಷದ ಒಂದು ಪ್ರಾಜೆಕ್ಟನ್ನು ಕುಂದಾಪುರ ರೈಲ್ವೆ ನಿಲ್ದಾಣದಲ್ಲಿ ಅವರು ಮಾಡಿದ್ದಾರೆ. ಅದನ್ನು ತಾವು ಆ್ಯಕ್ಚುಲಿ ಫಾರ್ಮ್ಯಾಲಿಟೀಸ್ ಪ್ರಕಾರ ಒಂದು ಉದ್ಘಾಟನೆ ಹಿಂದೆ ಮಾಡಿದ್ದೇವೆ. ಅದನ್ನು ನೋಡಲಿಕ್ಕೆ ಭೇಟಿ ಕೊಟ್ಟ ಸೋಮಣ್ಣವರನ್ನು ನಾನು ಕುಂದಾಪುರದ ಕ್ಷೇತ್ರ ಶಾಸಕನಾಗಿ ಆತ್ಮೀಯವಾಗಿ ಅವರನ್ನು ಸ್ವಾಗತ ಮಾಡ್ತೇವೆ. ಶ್ರೀನಿವಾಸ ಪೂಜಾರಿ ಸಂಸದರು ಎಲ್ಲ ವಿಚಾರವನ್ನು ಅವರನ್ನು ಡಿಸ್ಕಸ್ ಮಾಡಿದ್ದಾರೆ. ಇದೆಲ್ಲ ಡೋನರ್ಸ್ ಮೂಲಕ ಮಾಡಿದ್ದು. ಡೋನರ್ಸಿಗೆ ಏನು ತೊಂದರೆ, ಅವರಿಗೆ ಅಗೌರವ ಆಗದ ರೀತಿಯಲ್ಲಿ ನಮ್ಮ ಸಚಿವರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ನಿರ್ದೇಶನವನ್ನು ನೀಡಬೇಕು. ಆ ನಿಟ್ಟಿನಲ್ಲಿ ಮತ್ತೊಂದು ನಮ್ಮ ಕುಂದಾಪುರದಿಂದ ರಾಮೇಶ್ವರದಿಂದ ಅಯೋಧ್ಯೆಗೆ ಈಗಾಗಲೇ ಅವರು ಮನವಿ ಕೊಟ್ಟಿದ್ದಾರೆ. ನಾವು ಮನವಿ ಕೊಡುತ್ತೇವೆ, ಕೇಂದ್ರ ಬೇಡಿಕೆ ಉಂಟು, ಅದನ್ನು ಈಡೇರಿಸುವ ಕೆಲಸ ಸಚಿವರು. ಅದರಿಂದ ಅದಂತ 2 ಮನವಿಯನ್ನು ನಾನು ಅವರಿಗೆ ಹಸ್ತಾಂತರ ಮಾಡ್ತೇನೆ. ಮತ್ತೆ ಉಳಿದ ಆದ್ರೆ ಸೋಮಣ್ಣ ಹೇಳಿದ್ರು, ನಾನು ಬಂದದ್ದು ನಿಮಗೆಲ್ಲ ಖುಷಿಯಾಗಿರ್ಬೋದು, ಆದ್ರೆ ಹಾಲಡಿ ಸಿನಿಮಾ ಥಿಯೇಟರ್ ಬಂದದ್ದು ನನಗೆ ಖುಷಿ ಆಯಿತು ಅಂತೇಳಿ. ಈ ಸಂಜೆ ಈ ಪ್ರೀತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಕಿರಣ್ ಕೊಡಿಗೆಯವರು, ಹಾಲಾಡಿಯವರು, ಸೋಮಣ್ಣವರು, ಆಶಾ ಶೆಟ್ಟಿಯವರು, ಸುನಿಲ್ ಜಿಯವರು, ಲಯನ್ಸ್ನ ಅಧ್ಯಕ್ಷರು, ನಮ್ಮ ಸತೀಶ್ ಕುಂಪಾಲ, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರ ಸಹಿತ ಎಲ್ಲ ನಮ್ಮ ಮಂಡಲ ಮತ್ತು ಎಲ್ಲರ ಪದಾಧಿಕಾರಿಗಳು, ಬೇರೆ ಬೇರೆ ಸೇವಾ ಸಂಸ್ಥೆ ಮತ್ತು ಸಂಘ ಸಂಸ್ಥೆ ಪದಾಧಿಕಾರಿಗಳೆಲ್ಲ ನಾವು ಸೇರಿದ್ದೇವೆ. ನಮ್ಮೆಲ್ಲರ ಮೂಲ ಆಶಯ ಇರೋದು ಈ ಕುಂದಾಪುರದ ರೈಲ್ವೆ ನಿಲ್ದಾಣವನ್ನು ಅತ್ಯಂತ ಸುಸಜ್ಜಿತಗೊಳಿಸಬೇಕು. ಸಾಕಷ್ಟು ರೈಲುಗಳು ಬಂದು ನಿಲ್ತಿರೋದ್ರ ಜೊತೆ ಹೊಸ ರೈಲುಗಳು ಕೂಡ ಬರಬೇಕು ಅಂತ ನಮ್ಗೆಲ್ಲರಿಗೂ ಅನಿಸಿದೆ. ನಾನು ವಿಶೇಷವಾಗಿ ಧನ್ಯವಾದ ಹೇಳೋದು ಇಲ್ಲಿಯ ಲಯನ್ಸ್ ಕ್ಲಬ್ ಅವರಿಗೆ. ಇವತ್ತಿನ ದಿವಸ 60 ರಿಂದ 70 ಲಕ್ಷ ರೂಪಾಯಿ ಖರ್ಚು ಮಾಡಿ ಬಹಳ ಚಂದದ ನಿಲ್ದಾಣಕ್ಕೆ ಬೇಕಾದಂತ ಎಲ್ಲ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಈಗಾಗಲೇ ಕಿರಣ್ ಕೊಡುಗೆ ಹೇಳ್ತೇನೆ, ಮತ್ತೊಮ್ಮೆ ಹೇಳಬೇಕು, ನಾನು ಹೇಳಿದ್ದೇನೆ. ಲಯನ್ಸ್ ಕ್ಲಬ್ ಬೋರ್ಡ್ ಹಾಕಿದ್ದಾರೆ. ನಮ್ಮ ಇಲಾಖೆಯಲ್ಲಿ ನಿಯಮ ಪ್ರಕಾರ ಒಂದು ನಿರ್ದಿಷ್ಟ ಬೋರ್ಡ್ಗಿಂತ ಹೆಚ್ಚು ಬೋರ್ಡ್ಗಳು ಇರಬಾರ್ದು ಅಂತ ನಿಯಮ ಇದೆಯಂತೆ. ಆದ್ರೆ ಲಯನ್ಸ್ ಅವರು ಹೇಳ್ತಾರೆ, ನಾವೆಲ್ಲ ಕೊಟ್ಟವ್ರು ಹಾಕ್ತಾ ಇದ್ದೇವೆ, ಇದಕ್ಕೆ ನೀವು ಇದನ್ನು ತೆಗಿಬಾರ್ದು ಅಂತ ಹೇಳ್ತಾರೆ. ನಾವು ಹಾಕಿ ಆಯ್ತು, ತೆಗಿಬಾರ್ದು ಅಂತ ಹೇಳ್ತಾರೆ. ಆದ್ರಿಂದ ನಿಯಮಗಳು ಏನೇ ಇದ್ರು ಕೂಡ 60-70 ಲಕ್ಷ ರೂಪಾಯಿ ಕೊಟ್ಟಂತ ಲಯನ್ಸ್ ಕ್ಲಬ್ ಅವ್ರಿಗೆ ಮನಸ್ಸಿಗೆ ನೋವಾಗಬಾರದು ಅನ್ನೋ ಕಾರಣಕ್ಕೆ ಸೋಮಣ್ಣ ಇದೊಂದು ಈ ಬೋರ್ಡ್ಗಳು ಹಾಗೆ ಇರುವಂತೆ ತಾವು ಅವರಿಗೆ ಆದೇಶ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ಒಂದು ವೇಳೆ ಅಧಿಕಾರಿಗಳಿಗೆ ಏನಾದರೂ ತೊಂದರೆ ಇದ್ರೆ ಇದೊಂದು ವಿಶೇಷ ಪ್ರಕರಣ ಅಂತ ಹೇಳಿ ಅವರಿಗೊಂದು ಲಿಖಿತ ಆದೇಶವನ್ನಾದ್ರೂ ಕೊಟ್ಟು ಈ ಬೋರ್ಡ್ ಅನ್ನು ಸದ್ಯ ಗುಡಿಸಬೇಕು ಅನ್ನೋದು ನಮ್ಮ ವಿನಂತಿ. ಯಾಕಂದ್ರೆ ಕೊಟ್ಟಂತ ಲಯನ್ಸ್ ಕ್ಲಬ್ ಅವರಿಗೆ ಸ್ವಲ್ಪ ಸಮಾಧಾನ ಆಗಲಿ ಅಂತೇಳಿ ಈ ಕಾರಣಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ, ಈಗಾಗಲೇ ಈ ರೈಲು
ಚೆನ್ನಾಗಿ ರೈಲಿನ ವ್ಯವಸ್ಥೆಗಳು ಆಗಬೇಕಾದ್ರೆ ಈಗ ನಮ್ಮ ರೈಲ್ವೆ ಹಳಿ ಅಂತ ಏನು ಸಿಂಗಲ್ ಹಳಿ ಇದೆ ಅದು ಡಬ್ಲಿಂಗ್ ಆಗಬೇಕು ಅನ್ನೋದು ವ್ಯವಸ್ಥೆ. ಆದ್ರೆ ಸೋಮಣ್ಣನಿಗೂ ಗೊತ್ತಿರುವಂತೆ ನಾವೆಲ್ಲ ಪ್ರಧಾನಿಯವರೆಗೂ ಕೂಡ ಈಗ ಮನವಿ ಮಾಡ್ತಾ ಇದ್ದೇವೆ, ಕೊಂಕಣ ರೈಲ್ವೆಯನ್ನ ಭಾರತೀಯ ರೈಲ್ವೆಯಲ್ಲಿ ವಿಲೀನ ಮಾಡಿದ್ರೆ ಮಾತ್ರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ ಅಂತ ಹೇಳಿ. ಅದಕ್ಕೆ ಸೋಮಣ್ಣ ನಮ್ಗೆ ಹೇಳಿರುವಂತೆ ಗೋವಾದವರು ಒಪ್ಪಿದ್ದಾರೆ, ಕೇರಳದವರು ಒಪ್ಪಿದ್ದಾರೆ, ಮಹಾರಾಷ್ಟ್ರದವರು ಕೆಲವು ಕಂಡೀಷನ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ ನಾವು ಒಪ್ಪಬೇಕು ಅಂತ ಹೇಳಿ ಮೊನ್ನೆ ನಾನೇ ನಮ್ಮ ಜಿಲ್ಲೆಯ 5 ಜನ ಶಾಸಕರನ್ನ ಕರೆದು ಮುಖ್ಯಮಂತ್ರಿಗಳ ಬಳಿ ಮತ್ತು MB ಪಾಟೀಲ್ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಂತ್ರಿಗಳ ಬಳಿ ಕರೆದು ಹೋಗಿದ್ದೆ. ಅವರು ಕೂಡ 200 ಕೋಟಿ ರೂಪಾಯಿ ನಾವು ಹಾಕಿದ್ದೇವೆ, ನಮ್ದೇನು ಸಮಸ್ಯೆ ಇದೆ, ನಾವು ಕೇಂದ್ರಕ್ಕೆ ಪತ್ರ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮೂಲಭೂತ ಸೌಕರ್ಯ ಅಭಿವೃದ್ಧಿಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಮಂಜುಳಾರವರಿಗೆ ಕೂಡ ಅವರು ಬಾಯ್ದೆರೆಗೆ ಹೇಳಿದ್ದಾರೆ, ನನಗೆ ಆದಷ್ಟು ಬೇಗ ಕರ್ನಾಟಕ ರಾಜ್ಯದಿಂದ ಪತ್ರ ಬರಬಹುದು ಅಂತ ಅನ್ಸುತ್ತೆ. ಅದಕ್ಕೆ ವಿಳಂಬ ಆದ್ರೆ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಈ ಕರಾವಳಿ ಭಾಗದಲ್ಲಿರುವಂತಹ ಎಲ್ಲ ರೈಲ್ವೆ ನಿಲ್ದಾಣಗಳ ಉನ್ನತೀಕರಣ ಮತ್ತು ಒಂದು ವಿಶೇಷ ಪ್ರಯತ್ನ ಅಂತ ಮಾಡಿ ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಂದಿರುವಂತಹ ಜಾರ್ಪರಿಣಿಸ್ ಮಾಡಿರುವಂತಹ ಈ ರೈಲ್ವೆ ಹಳಿಯನ್ನ ಆದಷ್ಟು ಬೇಗ ಡಬ್ಲಿಂಗ್ ಮಾಡಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೆಚ್ಚು ಮಾಡಲಿಕ್ಕೆ ತಾವು ಅನುವು ಮಾಡಿಕೊಡ್ಬೇಕು ಅಂತೇಳಿ ವಿನಂತಿ. ನಾವು ಸೋಮಣ್ಣ ಹತ್ರ ಯಾಕೆ ಹೇಳ್ತೇವೆ ಅಂದ್ರೆ, ಬೇರೆ ಯಾರು ಈ ದೇಶದಲ್ಲಿ ಇಷ್ಟೊಂದು ಸ್ಪಂದನೆ ಕೊಡುವಂತ ಮತ್ತೊಬ್ಬ ಮಂತ್ರಿಯನ್ನು ನಾವು ನೋಡಿಲ್ಲ. ಧಾರಾಳವಾಗಿ ಅವರ ಕ್ಷೇತ್ರದಲ್ಲಿ ಇರಬೇಕಾದ ಮಂತ್ರಿಯೊಬ್ಬರು ದೇರಿ ಬಿಟ್ಟು ಬೆಂಗಳೂರು ಬಿಟ್ಟು ಅವರ ಕ್ಷೇತ್ರ ಬಿಟ್ಟು 3ನೇ ಸಾರಿ ಉಡುಪಿ ಜಿಲ್ಲೆಗೆ ಬಂದು ಈ ಭಾಗಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ನಾವೆಲ್ಲರೂ ನಿಮಗೆ ರೆಡಿಯಾಗಿದ್ದೇವೆ ಅನ್ನುವಂಥ ಮಾತುಗಳನ್ನು ನಾವು ಹೇಳಬೇಕು. ಯಾಕಂದ್ರೆ ಇಷ್ಟೊಂದು ಶ್ರಮ ಪಡುವಂತ ಮಂತ್ರಿಗಳು ಕಡಿಮೆ. ಕೇಂದ್ರ ಮಂತ್ರಿಯಾಗಿ ನಾನು ಹೇಳಿದೆ, ಮಂಗಳೂರಲ್ಲಿ ರೈಲು ನಿಲ್ಲುತ್ತೆ, ಅದನ್ನ ಭಟ್ಕಳದಲ್ಲಿರುವಂತಹ ಮುರುಡೇಶ್ವರದವರೆಗೆ ತಗೊಂಡು ಬಂದ್ರೆ ನಮ್ಮ ಕುಂದಾಪುರ ಸೇರಿದಂತೆ ಉಡುಪಿ ಜಿಲ್ಲೆಯಲ್ಲಿರುವಂತಹ ತಿರುಪತಿ ಪ್ರಯಾಣಿಕರಿಗೆ ನೇರವಾಗಿ ತಿರುಪತಿ ಸಂಪರ್ಕ ಮಾಡ್ಲಿಕ್ಕೆ ಆಗುತ್ತೆ. ಸೋಮಣ್ಣ ನೀವು ಸಹಾಯ ಮಾಡಬೇಕು ಅಂತ ಹೇಳಿದ್ರು. ಒಂದೇ ವಾರದಲ್ಲಿ ತಿರುಪತಿ ರೈಲನ್ನು ನೇರವಾಗಿ ಕುಂದಾಪುರ ಮೂಲಕ ಮುರುಡೇಶ್ವರಕ್ಕೆ ಹೋಗ್ಲಿಕ್ಕೆ ಆದೇಶ ಕೊಟ್ಟು ಇವತ್ತು ಏನಾದ್ರೂ ನಮ್ಮ ಭಾಗದವರು ನೇರವಾಗಿ ತಿರುಪತಿಗೆ ಹೋಗ್ತೇವೆ ಅಂತ ಹೇಳಿದ್ರೆ ಅದಕ್ಕೆ ಅನುವು ಮಾಡಿಕೊಟ್ಟವರು ಸೋಮಣ್ಣ ಅಂತ ಹೇಳಿದ್ರೆ ನಮಗೆ ಖುಷಿ. ಎಂತ ಖುಷಿಯಾಗಿತ್ತು ಅಂತ ಹೇಳಿದ್ರೆ, ಮುರುಡೇಶ್ವರದಲ್ಲಿ ಜಾಗಟೆ ಇಟ್ಕೊಂಡು ಬಂದಿದ್ರು ತಿರುಪತಿ ಭಕ್ತರೆಲ್ಲ ಈ ರೈಲನ್ನು ಬಿಡುಗಡೆ ಮಾಡ್ಲಿಕ್ಕೆ. ಅಂತ ಒಂದು ಸಂದದ ಕಾರ್ಯಕ್ರಮ. ಚಿಕ್ಕಮಗಳೂರಿನಿಂದ ತಿರುಪತಿ ಒಂದು ದೊಡ್ಡ ಶ್ರದ್ಧಾ ಕೇಂದ್ರ. ಸೋಮಣ್ಣ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಒಂದು ರೈಲು ಓಡಿಸಬೇಕು ಅಂತ ಹೇಳಿದಾಗ 15 ದಿವಸದಲ್ಲಿ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಹೋಗುವಂತ ಹೊಸ ರೈಲನ್ನು ಅಲ್ಲಿ ಬಿಡುಗಡೆ ಮಾಡಿರುವುದು ಒಂದು ಕ್ರಾಂತಿಕಾರಿ ವಿಚಾರ ಅಂತ ನನಗೆ ಅನ್ಸುತ್ತೆ. ಕುಂಭಮೇಳಕ್ಕೆ ಎಲ್ಲರೂ ಕೂಡ ನೇರಾಗಿ ಹೋಗ್ತಾರೆ, ನಮ್ಮ ಉಡುಪಿ ಜಿಲ್ಲೆಯಿಂದ ಹೋಗೋರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದಾಗ 23 ಬೋಗಿಗಳನ್ನು ಒಳಗೊಂಡಂತ ಒಂದು ವಿಶೇಷ ರೈಲನ್ನ ಕುಂಭಮೇಳಕ್ಕೆ ಬಿಟ್ಟಿರುವಂತ ಕೀರ್ತಿ ಯಾರಿಗಾದ್ರೂ ಇದ್ರೆ ಅದು ನಮ್ಮ ಸೋಮಣ್ಣಿಗೆ ಅಂತ ಹೇಳಲಿಕ್ಕೆ ನನಗಂತೂ ಸಂಸದನಾಗಿ ನನಗೆ ಹೆಮ್ಮೆ ಇದೆ. ಹಾಗಾಗಿ ಇಲ್ಲಿ ಅನೇಕ ಬದಲಾವಣೆಗಳಾಗಬೇಕಾಗಿದೆ, ಅನಿವಾರ್ಯತೆ ಒತ್ತು ಕೊಡಬೇಕಾಗಿದೆ. ಒಬ್ಬ ಮಂತ್ರಿಯಾಗಿ ನಿಮ್ಮ ಇತಿಮಿತಿಗಳ ನಡುವೆ ಕೂಡ ಶಕ್ತಿ ಮೀರಿ ನೀವೆಲ್ಲ ಶ್ರಮಿಸ್ತಾ ಇದ್ದೀರಿ. ನಾನು ಸೋಮಣ್ಣಿಗೆ ಮತ್ತೆ ಮತ್ತೆ ಅಭಿನಂದನೆ ಹೇಳಿ ಈ ಸಂದರ್ಭ ಮೊದಲು ಫೋನಿನಂತೆ ಎತ್ತಿ ನೋಡ್ತೇನೆ, ಮಿನಿಸ್ಟರ್ ಸೋಮಣ್ಣ ಅಂತ ಹೇಳಿಬಿಟ್ಟು ಗಡಿಬೇಡಲ್ಲಿ ಏನ್ ಸೋಮಣ್ಣ ಕೇಳಿದೆ, ನಾಳೆ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದ್ರು. ಹೇಳಿಕ್ಕೆ 6 ಗಂಟೆ ನಾನು ಸದ್ಯ ಮಂತ್ರಿ ಹತ್ರ ಹೋಗಿದ್ದೆ, 9 ಗಂಟೆಗೆ ಹೋದೆ. ಬೇಗ ನೋಡೋ ಮಂತ್ರಿಗಳಂತೇಳಿ ಅವ್ರು ಸಾಯಕರು ಹೇಳಿದ್ರು, ಇನ್ನು ಹೇಳಲಿಲ್ಲ ಸಾಹೇಬ್ರು ಅಂತ ಹೇಳಿ. ಏನೋ ಆಗಿರ್ಬೋದು ಅಂತ 10 ಗಂಟೆಗೆ ಹೋದೆ ಅದೇ ಮಂತ್ರಿ ಹತ್ರ, ಇನ್ನೂ ಸಾಹೇಬ್ರು ಕೆಳ ಬರಲಿಲ್ಲ ಅಂತ ಹೇಳಿ. ಇದ್ರ ಮನೆ ಹಾಳಾಯ್ತು ಅಂತ ಕೋಪ ಬಂತು. ಮತ್ತೆ 11 ಗಂಟೆಗೆ ಹೋದೆ. 11 ಗಂಟೆಗೆ ಸಾಹೇಬ್ರು ಬರ್ತಾ ಇದ್ದಾರೆ, ಹೇಳುದು ಬೇಡ ನಾಳೆ ಹೇಳಲಿಕ್ಕೆ ಅಂತೇಳಿ ವಾಪಸ್ ಬಂದೆ. ಕೋಪ ಬಂದಿತ್ತು ನನಗೆ. ಅಂತ ರಾಜಕಾರಣದ ವ್ಯವಸ್ಥೆಯ ನಡುವೆ 6:15 ಗಂಟೆಗೆ ಒಬ್ಬ ಸೆಂಟ್ರಲ್ ಮಿನಿಸ್ಟರ್ ಫೋನ್ ಮಾಡಿ ನಾನು ನಾಳೆ ಬರ್ತಾ ಇದ್ದೇನೆ ಜಾಗೃತಿ ಅಂತ ಹೇಳಿದ್ರೆ ಸೋಮಣ್ಣಲ್ಲಿರುವಂತ ಕರ್ತವ್ಯದ ಶಕ್ತಿ ನಮ್ಮನ್ನ ದಿಗ್ಗೂಢರನ್ನಾಗಿ ಮಾಡುತ್ತೆ ಅಂತ ಅನ್ಸುತ್ತೆ. ಅಂತ ಸೋಮಣ್ಣಿಗೆ ಬಹಳ ಪ್ರೀತಿಯಿಂದ ಇವತ್ತು ಸ್ವಾಗತ ಮಾಡಿದ್ದೇವೆ. ವೇದಿಕೆಯಲ್ಲಿರುವಂತ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ, ಲಯನ್ಸ್ ಕ್ಲಬ್ ಅವರಿಗೆ ನಿಮ್ಮ ಹತ್ರ ಆರ್ಥಿಕ ಶಕ್ತಿಯನ್ನೆಲ್ಲ ಹಾಕಿ 70 ಲಕ್ಷ ರೂಪಾಯಿ ಮಾಡಿದ್ದೀರಿ. ಇನ್ನೂ ನಮ್ಮ ಹತ್ರ ಬೇಡಿಕೆ ಇದೆ, ನೀವು ಕೊಟ್ಟರೆ ತಗೊಳ್ಳಿಕ್ಕೆ ನಮ್ಮ ರೈಲು ವೇಲಕ್ಕೆ ಸಿಗ್ತಾ ಇದೆ ಅಂತ ಹೇಳಿ ನಿಮಗೆ ನೀವು ಮಾಡಿರುವಂತ ಎಲ್ಲ ಉಪಕಾರಗಳಿಗೆ ಕೃತಜ್ಞತೆಗಳನ್ನು ಸಂಸದರಾಗಿ ಸಲ್ಲಿಸಿ, ಆರಾಡಿ ಶ್ರೀನಿವಾಸ ಶೆಟ್ಟರು ನಮ್ಮ ವೇದಿಕೆ ಬಂದು ಕೂತ್ಕೊಂಡಂತೆ ನಮಗೊಂದು ಹೆಮ್ಮೆ ಅಂತ ಹೇಳಿ ಅವರಿಗೆ ಧನ್ಯವಾದಗಳನ್ನು ಹೇಳಿ, ಆರಾಡಿ ಶ್ರೀನಿವಾಸ ಶೆಟ್ಟಿ ಏನು ಹೆಜ್ಜೆ ಗುರುತು ಹಾಕಿಕೊಂಡಿದ್ದಾರೋ ಅದೇ ಹೆಜ್ಜೆ ಗುರುತಿನಲ್ಲಿ ಇವತ್ತು ಕಿರಣ್ ಕೊಡ್ಗೆ ಹೋಗಿ ಇಡೀ ಕರ್ನಾಟಕದಲ್ಲಿ ಒಬ್ಬ ವಿಶ್ವಾಸಾರ್ಹ ರಾಜಕಾರಣಿಯಾಗಿ, ನಂಬಲಾರ್ಹ ರಾಜಕಾರಣಿಯಾಗಿ ಮತ್ತು ಯಾವುದೇ ಪ್ರಚಾರ ಇಲ್ಲದೆ ಜನರ ಮಧ್ಯೆ ಕೆಲಸ ಮಾಡುವಾಗ ಶಾಸಕರಾಗಿ ನಮ್ಮನ್ನು ನೋಡಿ ಬಂದಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಹೇಳಿ, ನಮ್ಮ ರೈಲ್ವೆ ಇಲಾಖೆ ಅಧಿಕಾರಿಗಳು ಶ್ರಮಪಟ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ಸುನೀಲ್ ಜಿ ಅವರಿಗೆ ಮತ್ತು ಆಶಾ ಶೆಟ್ಟಿ ಅವರ ಸಹಿತ ಎಲ್ಲ ರೈಲ್ವೆ ಇಲಾಖೆ ಅಧಿಕಾರಿಗಳಿಗೆ ಅಭಿನಂದನೆ ಹೇಳ್ತೇನೆ. ಮಾಧ್ಯಮದ ಗೆಳೆಯರು ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಈ ಕಾರ್ಯಕ್ರಮ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಅಭಿನಂದನೆಗಳು.
ಈಗ ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಕ್ಷಣ. ನಮ್ಮ ನಡುವೆ ಉಪಸ್ಥಿತರಿರುವ ಸನ್ಮಾನ್ಯ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವರಾದ ಶ್ರೀ ಡಿ ಸೋಮಣ್ಣ, ಗೌರವಾನ್ವಿತ ಮಾಜಿ ಶಾಸಕರಾದ ಶ್ರೀ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರ ಕಡೆಯಿಂದ ಲಯನ್ಸ್ ಕ್ಲಬ್ ಮತ್ತು ರೈಲ್ವೆ ಕುಂದಾಪುರ ಪ್ಯಾಸೆಂಜರ್ ಅಸೋಸಿಯೇಷನ್ ಪ್ರತಿನಿಧಿಗಳ ಕಡೆಯಿಂದ ಹಾಗೂ ಕದಂಬ ಗ್ರೂಪ್ ನಮ್ಮೆಲ್ಲರಿಗೂ ನಾಯಕರು, ರಾಜ್ಯದ ಹಿರಿಯ ಮಂತ್ರಿಗಳಾಗಿ ಜನಮನ್ನಣೆಯನ್ನು ಗೆದ್ದು ಉಡುಪಿ ಮತ್ತು ಚಿಕ್ಕಮಗಳೂರಿನ ಲೋಕಸಭಾ ಸದಸ್ಯರು, ನನ್ನ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿ ಸಾಹೇಬ್ರವರೇ, ಈ ಕಾರ್ಯಕ್ರಮಕ್ಕೆ ನನಗೆ ಬಂದಾಗ ನಮ್ಮ ತಂದೆ ತಾಯಿ ನೋಡಿದ್ರೆ ಎಷ್ಟು ಆನಂದ ಆಯ್ತದೋ ಅಷ್ಟು ಆನಂದ ಭರಿತರಾಗಿದ್ದೇನೆ. ಅದಕ್ಕೆ ಕಾರಣರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾದ ಹಿರಿಯರಾದ ಸನ್ಮಾನ್ಯ ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಸಾಹೇಬ್ರವರೇ, ಶಾಸಕರಾದ ಕಿರಣ್ ಕುಮಾರ್ ಕೊಡಗಿ ಅವರೇ, ಕೊಂಕಣ ರೈಲ್ವೆಯ ಹಿರಿಯ ಅಧಿಕಾರಿಗಳಾದ ಸನ್ಮಿತ್ರರಾದ ಸುನಿಲ್ ಗುಪ್ತಾ ಅವರೇ, ಸಹೋದರಿ ಕೊಂಕಣ ರೈಲ್ವೆಯ ಹಿರಿಯ ಅಧಿಕಾರಿಗಳು, ನಾನು ಬಂದಾಗಲಿಂದ ಸಾಕಷ್ಟು ಬಾರಿ ನಮ್ಮ ಮಾಹಿತಿಯನ್ನು ಕೊಡೋ ಜೊತೆಯಲ್ಲಿ ಜನಸಂದಣಿಯನ್ನು ನೋಡ್ತಾ ಇರ್ತಕ್ಕಂಥ ಸಹೋದರಿ ಶ್ರೀಮತಿ ಆಶಾ ಶೆಟ್ಟಿ ಅವರೇ, ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಆಗಿರೋ ಸಂದೀಪ್ ಶೆಟ್ಟಿ ಅವರೇ, ರೋಹನ್ ಜಿ ಕೋಸ್ಟಾ ಅವರೇ, ಪೂರ್ವವಲೆ ಮತ್ತು ಎಲ್ಲ ರೈಲ್ವೆ ಇಲಾಖೆ ಅಧಿಕಾರಿಗಳೇ, ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ, ಈ ಭಾಗದ ಎಲ್ಲ ಹಿರಿಯರೇ, ತಾಯಂದಿರೇ, ಮಾಧ್ಯಮದ ಸನ್ಮಿತ್ರರೇ, ದೇಶಕ್ಕೆ ವಿಶ್ವಕ್ಕೆ ವಿಶೇಷವಾಗಿ ಇಲ್ಲಿಯ ಬುದ್ಧಿಜೀವಿಗಳು ಭಾರತ ದೇಶದ ಮೂಲೆ ಮೂಲೆಗಳಲ್ಲೂ ಕೂಡ ಎಲ್ಲರಿಗೂ ಕೂಡ ನೆಮ್ಮದಿ, ಒಳ್ಳೆಯ ಊಟೋಪಚಾರ, ಶುಶ್ರೂಷೆ ಮತ್ತು ಆತ್ಮೀಯತೆ, ನಂಬಿಕೆಗೆ ಮತ್ತೊಂದು ಹೆಸರಾಗಿ ಇರ್ತಕ್ಕಂಥ ಒಂದು ತಾಲೂಕು ರಾಜ್ಯದಲ್ಲಿ ಅದು ಕುಂದಾಪುರ ತಾಲೂಕು ಅನ್ನೋದನ್ನು ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕದಂಬದ ಮಾಲೀಕರಾದ ರಾಘವೇಂದ್ರ ಶೆಟ್ರವರು ಭಟ್ರು ನನಗೆ ಸುಮಾರು 40 ವರ್ಷಕ್ಕೂ ಮೇಲ್ಪಟ್ಟು ಆತ್ಮೀಯರು ಸರ್. ರಾಘವೇಂದ್ರ ರಾಯರು ಅವ್ರು 8 ಜನನೇ ಏನು ಅಣ್ಣ ತಮ್ಮಂದಿರು, 6 ಜನನೇ 8 ಜನ. ನನಗೆ ಅವ್ರು ಪರಿಚಯ ಆಗಿದ್ದು 1980. ಇವತ್ತು ಹೆಮ್ಮರವಾಗಿ ಬೆಳೆದಿದ್ದಾರೆ. ಇಷ್ಟೆಲ್ಲ ಬೆಳೆದಿದ್ರು ಕೂಡ ಇವತ್ತಿಗೂ ಕೂಡ ಆರೋಗ್ಯವನ್ನು ಲೆಕ್ಕಿಸದೆ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡೋ ಜೊತೆಯಲ್ಲಿ ನನ್ನಂತಹ ಸಹಸ್ರಾರು ಜನರಿಗೆ ಸಾಕಷ್ಟು ಸಹಾಯವನ್ನು ಮಾಡಿದ್ದಾರೆ. ನಾನು ಇವತ್ತು ಅವ್ರನ್ನ ನೆನೆಸ್ಕೊಳ್ಳೇಬೇಕಾಯ್ತದೆ. ತಾವ್ಯಾರು ಕೂಡ ಅನ್ಯತಾ ಭಾವಿಸ್ಕೊಳ್ಬಾರ್ದು ಅನ್ನೋ ಮಾತನ್ನ ರಾಘವೇಂದ್ರ ಅವರಿಗೆ ನೆನಪನ್ನು ಮಾಡ್ಕೊಳ್ತಾ ಇದ್ದೀನಿ. ಕುಂದಾಪುರಕ್ಕೆ ಕೋಟ ಶ್ರೀನಿವಾಸ ಪೂಜಾರು ನಮಗೆಲ್ಲ ಒಂದು ಕಡೆ ಶ್ರೀನಿವಾಸ, ಇನ್ನೊಂದು ಕಡೆ ವೆಂಕಟರಮಣ, ಎರಡೂ ಒಬ್ಬರಿಗೆ ಇರೋದು ಅದು ಶ್ರೀನಿವಾಸ ಪೂಜಾರಿ ಮಾತ್ರ. ನಾನು ಅವರನ್ನ ಜಿಲ್ಲಾ ಪಂಚಾಯಿತಿಯಿಂದ ನೋಡಿದ್ದೀನಿ. ಬುದ್ಧಿವಂತಿಕೆಗೆ, ಸಮಯ ಪ್ರಜ್ಞೆಗೆ, ಯಾವುದನ್ನ ಮಾಡಿದ್ರೆ ಸಾಮಾನ್ಯರಿಗೆ ಅನುಕೂಲ ಆಗ್ತದೆ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಸನ್ಮಾನ್ಯ ಶ್ರೀನಿವಾಸ ಪೂಜಾರು. ನನಗೆ ಇವತ್ತು ಭಾರಿ ಹೆಮ್ಮೆ ಆಗೋದು, ಒಂದು ದಿನಾನು ಓಟ್ ಕೇಳ್ದಿದ್ದಾನೆ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ತನಗಿದ್ದಂತೆ ಸರ್ವಸ್ವವನ್ನು ಸಾಮಾನ್ಯರಿಗೆ ಸಮರ್ಪಣೆ ಮಾಡಿ, ನಾನು ನಿಲ್ಲೋದಿಲ್ಲ, ನನಗೆ 40 ವರ್ಷ ಪರಿಚಯ ಇರ್ತಕ್ಕ ನಮ್ಮ ಸ್ನೇಹಿತರನ್ನ ನಿಲ್ಲಿಸ್ತೀನಿ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿ ಅವ್ರು ಚುನಾವಣೆಗೂ ಓಟಿಗೆ ಕೇಳಕ್ಕೆ ಹೋಗದೆ ಹೋದಂತ ಹಾಲಾಡಿ ಸಾಹೇಬರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಇದು ಯಾವುದೋ ನನ್ನ ಪೂರ್ವ ಜನ್ಮದ ಪುಣ್ಯ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು 16 ಬಾರಿ ಅವರನ್ನ ಭೇಟಿ ಮಾಡಿದ್ದೇನೆ. ಕರ್ನಾಟಕ ಬ್ಯಾಂಕ್ನಲ್ಲಿ ಒಬ್ಬರು ಶಿವಸ್ವಾಮಿ ಅಂತ ಈ ಊರಿನವರು ಇದ್ರು, ಜಿ ವಿ ಶಿವಸ್ವಾಮಿ ಅಂತ.
ನನಗೂ ಅವ್ರಿಗೂ ಒಂದು ತುಂಬ ಅವಿನಾಭಾವ ಸಂಬಂಧ. ಮೊದಲು ನನಗೆ ಪರಿಚಯ ಮಾಡಿಸ್ಕೊಟ್ಟಿದ್ದು ಶ್ರೀನಿವಾಸ ಶೆಟ್ರಿಗೆ ಅವರೇನೆ. ಜನರಲ್ ಮ್ಯಾನೇಜರ್ ಆದರು. ಭೋಪಾಲ್ ದುರಂತರದಲ್ಲಿ ಅವರೊಬ್ಬರೇ ಇದ್ದವರು. ಆ ದುರಂತ ಆದ್ಮೇಲೆ ಬದುಕಿ ಕೊನೆಯವರೆಗೂ ಕಾಯಿಲೆಯಲ್ಲಿ ನರಳಿ ಆ ಬ್ಯಾಂಕಿಗೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಿದಂಥ ಕರ್ನಾಟಕ ಬ್ಯಾಂಕ್ಗೆ 2-3 ದೊಡ್ಡ ಮನುಷ್ಯರಿದ್ದಾರೆ. ಅದರೊಳಗೆ ಅನಂತ್ ಕೃಷ್ಣ ಅವರೊಂದು, ಇವರು ಒಂದು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಬೇಕಾಯ್ತದೆ. ಕುಂದಾಪುರ ಕೇವಲ ವ್ಯಾವಹಾರಿಕವಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ವೈಚಾರಿಕವಾಗಿಯೂ ಕೂಡ ಸಾವಿರಾರು ಜನರಿಗೆ, ಲಕ್ಷಾಂತರ ಜನರಿಗೆ ಜೀವನ ಬದುಕೋದನ್ನು ಹೇಳ್ಕೊಟ್ಟಿರ್ತಕ್ಕಂಥ ಒಂದು ತಾಲೂಕಿದೆ. ಅಂತ ತಾಲೂಕಿಗೆ ನಾನು ಶ್ರೀನಿವಾಸ ಪೂಜಾರು ಕರೆದಿದ್ರು. ಅವತ್ತು ಫ್ಲೈಟ್ ಕ್ರಾಶಿಂದ ನಾನು ದುರಂತದಿಂದ ಬರೋಕ್ಕಾಗಲಿಲ್ಲ, ಮುಂದೂಡೋದು ಬೇಡ ಅಂತ ಹೇಳಿ ಅವ್ರು ಮಾಡಿದ್ವಿ. ಆದರೆ ಇವತ್ತು ನಾನು ಬಂದಿದ್ದು ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡೋಕ್ಕೆ. ಅಲ್ಲಿಂದ ಹೋಗ್ಬೇಕಾದ್ರೆ ಪೂಜಾರಿಯನ್ನ ಇಲ್ಲ ಒಂದು 10 ನಿಮಿಷ ಹಂಗೆ ಹೋಗೋಣ ಅಂತ ಹೇಳಿ ಇವತ್ತು ಕರ್ಕೊಬಂದಿದ್ದಾರೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು ನಾನೆಂದೂ ಕೂಡ ಮರೆಯೋದಿಲ್ಲ. ಗುಪ್ತಾಜಿ, देखिए 2-3 बोर्ड है, मुझे लेटर भेजिए. आप किसको लेटर डाल को मुझे कॉपी भेजिए. मैं किसको बात करना करता है. डोंट वरी. आप कौन सा भी आए तो भी अभी थोड़ा बड़ा डाल लेते थोड़ी है. क्या होना, हमें रेलवे है नथिंग बट डिफेंस. ये डिफेंस इसमें क्या तो भी पार्टिसिपेट करने का हमको बहुत बहुत खुश होता है. ಆದ್ದರಿಂದ ನಿಮ್ಗೆ ಇಷ್ಟು ಮಾತ್ರ ಹೇಳ್ತೀನಿ, ನಾನು ಮಾಡೋದಿಲ್ಲ ಅಂದ್ರೆ ಶ್ರೀನಿವಾಸ ಪೂಜಾರು ಮಾಡಿಸೋ ಶಕ್ತಿ ಇದೆ. ನಿಮ್ಮ MP ಒಂದೊಂದು ಓಟ್ಗೂ ಕೂಡ ಎಷ್ಟು ಶಕ್ತಿ ಕೊಡಬೇಕೋ ಕೊಡುವಂಥ ವ್ಯಕ್ತಿಯನ್ನು ಆಲಾಡಿಯವರಾದ್ಮೇಲೆ ಇನ್ನೊಬ್ಬರು ತಂದಿದ್ದೀನಿ. ಆಲಾಡಿ ಶ್ರೀನಿವಾಸ ಪೂಜಾರು, ಆಲಾಡಿ ಶ್ರೀನಿವಾಸ ಶೆಟ್ಟರು ಕುಂದಾಪುರಕ್ಕಾದರೆ ಶ್ರೀನಿವಾಸ ಪೂಜಾರವರು ಭಾರತ ಸರ್ಕಾರಕ್ಕೆ. ಹಾಗಾಗಿ ಒಳ್ಳೆಯ ಕೆಲಸ ಆಗ್ತದೆ. ಗಾಬರಿ ಆಗಬೇಡ್ರಿ. ಇನ್ಯಾರಾದ್ರೂ ಪುಣ್ಯಾತ್ಮರು ಈ ಥರ ಇದ್ರೆ ದಯವಿಟ್ಟು ಮುಂದಕ್ಕೆ ಬನ್ನಿ, ಕೇಳ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 60-70 ಲಕ್ಷ ರೂಪಾಯಿ ದೊಡ್ಡದು ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮ ದೊಡ್ಡತನ, ನಿಮ್ಮ ಹೃದಯ ಶ್ರೀಮಂತಿಕೆ, ನಿಮ್ಮ ಕಮಿಟ್ಮೆಂಟು, ಇಲ್ಲಿ ಏನು ಮಾಡಿದ್ದೀರಿ ಅನ್ನೋದು ದೊಡ್ಡದಲ್ಲ. ರೈಲ್ವೆ 2,65,000 ಕೋಟಿ ರೂಪಾಯಿಗಳ ಬಡ್ಜೆಟ್. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿಗಳಾದ್ಮೇಲೆ ರೈಲ್ವೆ ಇಲಾಖೆಯನ್ನು ಸಾಮಾನ್ಯ ಬಡ್ಜೆಟ್ಗೆ ಸೇರಿಸಿ ವಿಶ್ವದ ದಾಖಲೆಯನ್ನು ಬರೆದಿದ್ದಾರೆ. ಹಿಂದೆ UPA ಗೌರ್ಮೆಂಟ್ನಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಒಂದು ಟಾಯ್ಲೆಟ್ ತಗೋದಕ್ಕೆ 5 ಲಕ್ಷ ರೂಪಾಯಿ ತಗೋಬೇಕಾದ್ರೆ ಸೈಕಲ್ ಹೊಡಿಬೇಕಾಗಿತ್ತು. ಇವಾಗ ದುಡ್ಡು ಅನ್ನೋದಕ್ಕಿಂತ ಹೆಚ್ಚಾಗಿ ಏರ್ಪೋರ್ಟ್ ಹೆಂಗೋ ರೈಲ್ವೆ ಸ್ಟೇಷನ್ ಹಂಗೆ ಇರಬೇಕು ಅನ್ನೋದು ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನೆಚ್ಚಿನ ನರೇಂದ್ರ ಮೋದಿಜಿಯವರ ಆಶಯ ಆಗಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ. ಒಂದು ಸತ್ಯ, ದೇಶಕ್ಕೆ ಭವಿಷ್ಯ ಇದೆ. ಇಲ್ಲಿ ಮಾತಾಡ್ತಾ ಹೇಳಿದ್ರು, ನಮ್ಮ ನಯನ್ಸ್ನವರು ಯಾರು ಮಾತಾಡಿದ್ರು, ನಿಮ್ಮ ನಿಮ್ಮ ಕೊಂಕಣ ರೈಲ್ವೆಯನ್ನು ನಿಮ್ಮ ಜೊತೆ ಮರ್ಜ್ ಮಾಡಿ ಅಂತ. ಮೊದಲ ಬಾರಿಗೆ ನಾನು ಲೋಕಸಭಾ ಸದಸ್ಯರಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ನಮ್ಮವರಾದ BL ಸಂತೋಷ್ ಅವರು ನನಗೆ ಮಂತ್ರಿ ಆದಮೇಲೆ ನಾನು ಮೊದಲು ಮೀಟಿಂಗ್ ಮಾಡಿದ್ದು ಮೈಸೂರಿನಲ್ಲಿ, ಫಸ್ಟ್ ಮೀಟಿಂಗ್ ಮಾಡಿದ್ದು ಮ್ಯಾಂಗ್ಳೂರಿನಲ್ಲಿ. ಅವತ್ತಿಂದ ಶುರುವಾಯಿತು. ಅದು ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನಿಮಗೆ ಬೇಡ, ಅದು ಒಂದು ಸತ್ಯ, ನಿಮ್ಗೆ ಒಳ್ಳೆ ರಿಸಲ್ಟನ್ನು ಕೊಡೋದ ಕೆಲಸ ಕಾಲ ಬರ್ತಾ ಇದೆ. ಜಾರ್ಜ್ ಫರ್ನಾಂಡಿಸ್ ಅವರು, ಅವ್ರ ಅಣ್ಣ ಅವರು ಲಾರೆನ್ಸ್ ಫರ್ನಾಂಡಿಸು, ಮೈಕಲ್ ಫರ್ನಾಂಡಿಸು, ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದವರು. ನಾನು ಕಾರ್ಪೊರೇಟರ್ ಆಗಿದ್ದೆ, ಅವ್ರ ಅಣ್ಣ ಅವರು ಕೂಡ ಕಾರ್ಪೊರೇಟರ್ ಆಗಿದ್ದೆ. ಅವ್ರ ದೊಡ್ಡ ಅಣ್ಣ ಅವರು ಲಾರೆನ್ಸ್ ಫರ್ನಾಂಡಿಸ್. ಹಾಗಾಗಿ ಅವ್ರ ಅವತ್ತಿನ ಕಾಲಕ್ಕೆ ಹೋರಾಟದಿಂದ ಬಂದಂಥದ್ದು ಇವತ್ತು ಇಂಥದ್ದು ಸಾವಿರಾರು ಆಗ್ತಾ ಇದೆ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಏನು ಒಂದು UPA ಗೌರ್ಮೆಂಟ್ನಲ್ಲಿ 11 ವರ್ಷದಲ್ಲಿ 55-60 ವರ್ಷ ಏನೇನಾಗಿರ್ಲೋ ಆ ಎಲ್ಲವನ್ನು ಕೂಡ ಸಾಧನೆ ಮಾಡೋದ್ರ ಮುಖೇನ ಭಾರತ ದೇಶದಲ್ಲಿ ರೈಲ್ವೆ ಇಲಾಖೆಗೆ ಸುಮಾರು 1 ಲಕ್ಷ ಕಿಲೋಮೀಟರ್ ರೈಲು ಹೋಗ್ತಕ್ಕಂಥ ಯಾವ್ದಾದ್ರು ಒಂದು ರಾಷ್ಟ್ರ ಇದ್ರೆ ಅದು ಭಾರತ ದೇಶ ಮಾತ್ರ. ಚೈನಾವನ್ನು ಹೊರತುಪಡಿಸಿದ್ರೆ ನಾವು 2ನೇವರು ಇದ್ದೀವಿ. ಎಲೆಕ್ಟ್ರಿಫಿಕೇಶನ್ 23% ಇತ್ತು, ಇವತ್ತು 100% ಆಗಿದೆ.
ನಿಮ್ಮ ಸಕಲೇಶ್ಪುರದಿಂದ ಕುಚ್ಚೆವರೆಗೆ ಬರ್ತಕ್ಕಂಥ ಅದಕ್ಕೆ ಅಲ್ಲಿ ಏನು ಪೂರ್ತಿ ಬೆಂಗಳೂರು ಬರೋದಕ್ಕೆ ಎಷ್ಟು ಟೈಮ್ ತಗೊಳ್ತದೋ ಅಷ್ಟಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದೆ. ನಮ್ಮ ಅಧ್ಯಕ್ಷರು ಮಂಗಳೂರಿನ ಅಧ್ಯಕ್ಷರು ಸತೀಶ್ ಅಣ್ಣ ಅವರು ಇಲ್ಲಿದ್ದಾರೆ. ಎಲ್ಲಕ್ಕೂ ಕೂಡ ಮುಕ್ತಾಯ ಹಂತಕ್ಕೆ ತಂದಿದ್ದೇವೆ. ನನಗೆ ಆಸೆ ಇದೆ, ಈ ಭಾಗದ ಜನರಲ್ಲಿ ಶ್ರಮ ಇದೆ, ದುಡಿಮೆ ಇದೆ, ದೇಶಭಕ್ತಿ ಇದೆ. ಸಮಗ್ರ ಭಾರತವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ತಕ್ಕಂಥದ್ದಕ್ಕೆ ಭಾರತದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳ ಒಂದು ಕೈಂಕರ್ಯಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸೋಣ. ಆ ನಿಟ್ಟಿನಲ್ಲಿ 2 ರೈಲು 3 ರೈಲು ನಾನು ಹೇಳಿದ್ರು ಮಾಡ್ತಾರೆ, ಪೂಜಾರಿಯನ್ನ ನಾನು ಹೇಳಿದವರು ಮಾಡ್ತಾರೆ. ನಾನು ಒಗ್ಗರಣೆ ಅಷ್ಟೇ ಆಗಿರೋದ್ರಿಂದ ಎಲ್ಲವನ್ನು ಕೂಡ ಆಗ್ತಕ್ಕಂಥ ಕಾಲ ಬಂದಿದೆ. ಒಂದೇ ಒಂದು ವಿನಂತಿಯನ್ನು ಮಾಡ್ತೀನಿ, ದೇಶ ನಮ್ಮೆಲ್ಲಕ್ಕಿಂತ ದೊಡ್ಡದು. ರಾಷ್ಟ್ರದ ಪ್ರಧಾನಮಂತ್ರಿ ನಮ್ಮೆಲ್ಲರ ನಾಯಕರಾದ ನರೇಂದ್ರ ಮೋದಿ ಅವರು ನಮ್ಗೊಂದು ಸಂದೇಶವನ್ನು ಕೊಡ್ತಾರೆ. 3 ತಿಂಗಳಿಗೆ 4 ತಿಂಗಳಿಗೆ ಕರೀತಾರೆ. ಮಕ್ಕಳಿಗೆ ಯಾವ ರೀತಿ ಪಾಠ ಮಾಡ್ತಾರೋ ಆ ರೀತಿ ಮಂತ್ರಿಗಳಿಗೆ ದೇಶ ಏನು, ದೇಶದ ವ್ಯವಸ್ಥೆ ಏನು, ಆರ್ಥಿಕ ಪರಿಸ್ಥಿತಿ ಏನು, ಸ್ವಾವಲಂಬನೆ ಏನು, ಅಭಿವೃದ್ಧಿ ಏನು, ಯಾವ ರೀತಿ ನಾವು ನಡ್ಕೊಂಡ್ರೆ ಜನರಿಗೆ ಸಾಮಾನ್ಯರಿಗೆ ಅನುಕೂಲ ಮಾಡಿಕೊಡ್ಬೋದು, ಎಲ್ಲವನ್ನು ಕೂಡ ನಾನು ಕರ್ನಾಟಕದಲ್ಲಿ 7 ಬಾರಿ ಶಾಸಕ ಮಂತ್ರಿಯಾಗಿ ನಾನೇನು ಕಲ್ತಿದ್ದೋ ಕೇವಲ 1 ವರ್ಷ 3 ತಿಂಗಳಲ್ಲಿ ಅದರ 100 ಪಟ್ಟು ಪ್ರಾಮಾಣಿಕತೆ, ದಕ್ಷತೆ ಮತ್ತೆ ಅಭಿವೃದ್ಧಿಗೆ ಯಾವ ರೀತಿ ಆದ್ಯತೆ ಕೊಡಬೇಕು ಅನ್ನೋದು ನಮಗೆ ಮನವರಿಕೆ ಆಗಿದೆ ಅನ್ನೋದನ್ನು ಹೇಳಿ, ಮತ್ತೇನೋ ಒಂದು ರೈಲಿಗೆ ರಾಮೇಶ್ವರಂ ಕಾಶಿಗೆ ಹೋಗ್ತಕ್ಕಂಥ ಅಯೋಧ್ಯೆಗೆ ನಾನು ಯಾವುದೇ ಮೀಟಿಂಗ್ ಮಾಡಿದಾಗ ಫೋನ್ ಮಾಡ್ತೀನಿ ಪೂಜಾರಿಗೆ, ಎಲ್ಲಿದ್ದೀರಿ ಅಂತೀನಿ. ಬೆಂಗಳೂರಲ್ಲಿ ಇರ್ತೀನಿ ಅಂದರೆ ಏನು ಹೇಳಲ್ಲ, ಮಂಗಳೂರಲ್ಲಿ ಇರ್ತೀನಿ ಅಂತ ಮಾರ್ಗದರ್ಶಕರಾದ ಶ್ರೀನಿವಾಸ್ ಪೂಜಾರು, ಇನ್ನೊಂದು ಕಡೆ ಮಂಗಳೂರಿನ ಚೌತಾರು, ಇವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಸಾಹೇಬ್ರೆ. ನನಗೆ ಅನಿಸ್ತದೆ ಕೆಲವೇ ವರ್ಷಗಳಲ್ಲಿ 50 ವರ್ಷದಲ್ಲಿ ಏನಾಗಿಲ್ಲ ಅಷ್ಟೆಲ್ಲ ಬೆಳವಣಿಗೆಗಳಾಗಿ ಅಭಿವೃದ್ಧಿ ಅಂತ ಕುಂದಾಪುರ ನನಗೆ ಪ್ಲೇಸ್ ನಮ್ಮ ಜಾಗ ಇದ್ದಮ್ಮ ಜಾಸ್ತಿ ಎಕ್ಸ್ಟೆನ್ಷನ್ ಮಾಡೋದಕ್ಕೆ ರಾಜ್ಯದಲ್ಲಿ ಏನು ಬರೋದಿಲ್ಲ, ನಾವು ಬರ್ತೀವಿ, ತಲೆ ಕೆಡಿಸ್ಕೊಬೇಡಿ. ಕೊಂಕಣ್ ರೈಲ್ವೆ ಅವರು ನೀವು ನಡೆಸಿರೋದೇ ದೊಡ್ಡದು, 5 ರಾಜ್ಯಗಳು ಸಾಹೇಬ್. ಅವತ್ತಿನ ಕಾಲಕ್ಕೆ ಅದು ದೊಡ್ಡದಿತ್ತು, ಮೋದಿ ಅವರ ಕಾಲಕ್ಕೆ ಅದೇನೇನು ಅಲ್ಲ. ಇಡೀ ವಿಶ್ವವೇ ನೋಡ್ತಕ್ಕಂಥ ಒಂದು ಇದಾಗಿದೆ. ನೀವು ಒಂದ್ಸಾರಿ ಮಣಿಪುರಕ್ಕೆ ಹೋಗಿ ಬನ್ನಿ. ಮಣಿಪುರ ಒಂದು ಸಣ್ಣ 16,00,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿ ಏರ್ಪೋರ್ಟ್ ಕೂಡ ಇಲ್ಲ, ಆ ಮಟ್ಟಿಗೆ ಬಂದಿದೆ. ಇಡೀ ದೇಶದಲ್ಲಿ ಇವೆಲ್ಲವೂ ಕೂಡ ನಡೀತಾ ಇದೆ. ಸಾವಿರಾರು ಎಕರೆ ಇವರ ದೂರದೃಷ್ಟಿಯ ಕೊಡುಗೆ ಸಾಕಷ್ಟಿದೆ. ಅದನ್ನು ನಾವು ಸದುಪಯೋಗ ಪಡಿಸ್ಕೊಳ್ತಕ್ಕಂಥ ಕಾಲವು ಕೂಡ ಸನ್ನಿಹಿತವಾಗಿದೆ ಅನ್ನೋದನ್ನು ಹೇಳಿ, ಏನು 70 ಲಕ್ಷ ರೂಪಾಯಿನಲ್ಲಿ ನಮ್ಮ ದಯಸ್ತವ್ರು ಮಾಡಿದ್ದೀರಿ, ನಿಜವಾಗ್ಲೂ ಕೂಡ ನಿಮಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲಿ ಅಧ್ಯಕ್ಷರು ಅಡಿದವರೇ ಯಾಕೆ ಹೇಳ್ತೀನಿ ಅಂದರೆ, ದೇಶದಲ್ಲಿ ಸಂಘ ಸಂಸ್ಥೆಗಳು ಶ್ರೀಮಂತರು ಸಾವಿರಾರು ಜನ ಇದ್ದಾರೆ, ಆದರೆ ಮಾಡಬೇಕಿಂತ ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಬರ್ತಕ್ಕಂಥವರು ಭಾರಿ ಕಡಿಮೆ. ಅದಕ್ಕೋಸ್ಕರ ಅಪ್ರಿಷಿಯೇಟ್ ಆನ್ ಬಿಹಾಫ್ ಆಫ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಆಸ್ ವೆಲ್ ಆಸ್ ಕೊಂಕಣ್ ರೈಲ್ವೇಸ್. ಆದ್ದರಿಂದ ನಾವೆಲ್ಲವನ್ನು ಕೂಡ ಮಾಡೋಣ ಅಂತ ಹೇಳಿ ನಿಮ್ದೇನು ಬೋರ್ಡ್ ಹಾಕಿದ್ದೀರಿ ಮಂಜು, ನಾಳೆ ಬೆಳಿಗ್ಗೆ ಒಂದು ಲೆಟರ್ ಬರೀರಿ. ಏನೇ ಅಧಿಕಾರ ಮಾಡಿದ್ದೀನಿ, ಆದರೆ ಮೋದಿಜಿ ಅವರಂತ ಒಬ್ಬ ಮಹಾನ್ ನಾಯಕ ಈ ದೇಶದ ಪ್ರಧಾನಿ ಅಂತಾದ್ರೆ ಅದಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ನೀವು ಒಂದ್ಸಾರಿ ಯಾರು ಅವ್ರ ಬಗ್ಗೆ ಮಾತನಾಡ್ತಾರೆ, ನಾನು ಬೆಳಿಗ್ಗೆ ಬರ್ತಾ ಫ್ಲೈಟ್ನಲ್ಲಿ ನನ್ನ ಪಕ್ಕದಲ್ಲಿ ವೀರಪ್ಪ ಮೊಯ್ಲಿ ಸಾಹೇಬ್ರಿದ್ರು, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು. ಅವ್ರು ಹಿಂಗೆ ನಾನು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಸರ್ ನಾವೆಂಗೆ ನೀವೆಂಗೆ ಬಿಡಿ ಸರ್, ಒಂದ್ಸಾರಿ ನನ್ನ ಜೊತೆಲಿ ಬನ್ನಿ ಸರ್. ಸೌತ್ ವೆಸ್ಟರ್ನ್ ಸ್ಟೇಟನ್ನ ಭಾರತ ದೇಶದಲ್ಲಿ UPA ಗೌರ್ಮೆಂಟ್ ಇದ್ದಾಗ ನಿಮ್ಮ ಮನಮೋಹನ್ ಸಿಂಗ್ ಏನೋ, ನಿಮ್ಮ ರಾಜೀವ್ ಗಾಂಧಿ ಏನೋ, ಮತ್ತೊಬ್ರೇನೋ, ವಾಟ್ ಈಸ್ ನರೇಂದ್ರ ಮೋದಿ ಅಂತ ತಮ್ಗೆ ತೋರಿಸ್ತೀನಿ ಸರ್. ವಿಶ್ವವೇ ಎಲ್ಲ ಒಂದು ಕಡೆ ಇವತ್ತು ಅಭಿವೃದ್ಧಿ ಅಂತ ಹೋಗ್ತಾ ಇದೆ ಅಂದಾಗ ಅವ್ರು ಒಂದು ದೊಡ್ಡ ಮಾತನ್ನು ಹೇಳ್ತಾರೆ. ಇಲ್ಲ ಸೋಮಣ್ಣವ್ರೆ, ನೀವು ಹೇಳೋ ಸತ್ಯ ಇದೆ. ಅಭಿವೃದ್ಧಿಗೆ ರಾಜಕಾರಣ ಮಾಡಬಾರ್ದು ಅಂತ ಏನು ಹೇಳ್ತಾರೆ, ಅದು ನಾನು ಒಪ್ಕೋತೀನಿ. ಮೋದಿಜಿಯವರ ಒಂದು ಸಂದೇಶ, ಚುನಾವಣೆ ಬಂದಾಗ ಮಾತ್ರ ರಾಜಕೀಯ ಮಾಡಿ, ಅಭಿವೃದ್ಧಿಯಲ್ಲಿ ರಾಜಕಾರಣ ಬೇಡ. ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಜಿಲ್ಲೆ ಅಭಿವೃದ್ಧಿ ಆಗಬೇಕು, ರಾಜ್ಯ ಅಭಿವೃದ್ಧಿ ಆಗಬೇಕು, ತಾಲೂಕು ಅಭಿವೃದ್ಧಿ ಆಗಬೇಕು. ಕುಂದಾಪುರ ಕೂಡ ಸೇರ್ಕೊಂಡಿದೆ. ನನಗೆ ಹೇಳ್ತಾರೆ ಶ್ರೀನಿವಾಸ್ ಪೂಜಾರಿ ಅಣ್ಣ ಒಂದೊಂದು ಕಡೆ ಒಂದೊಂದು ಚಿಕ್ಕ ಗುಟ್ಟನ್ನು ಬಿಡ್ತಾರೆ. ನನಗೆ ಶ್ರೀನಿವಾಸ್ ಪೂಜಾರಿ ಅಣ್ಣ ಏನಾದ್ರು ಮತ್ತೆ ನಾನು ನಿಂತ್ಕೊಳ್ಳೋದಿಲ್ಲ ಅಂದ್ರು
ನನಗನ್ಸೆ ಶ್ರೀನಿವಾಸ್ ಪೂಜಾರಿ ಅವರು ಎಲ್ಲಿ ಗಂಟೆ ಇರ್ತಾರೋ ಹಾಲಾಡಿಯವರು ಇನ್ನೊಬ್ಬ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಆದಂಗೆ ಪೂಜಾರಿ ಅವರು ಕೂಡ ಆಗ್ಬೇಕು ಅನ್ನೋದು ನನ್ನ ಬಯಕೆ ಆಗಿದೆ. ಹಾಗನ್ಬಿಟ್ಟು ನಾಳೆ ಆ ತೀರ್ಮಾನ ತಗೋಬೇಡ ತಂದೆ ನೀನು, ಅವ್ರು ತಗೊಳಕ್ ಕಷ್ಟ ಇದೆ, ನೀನು ಆ ತೀರ್ಮಾನ ತಗೊಳಕ್ ಹೋಗ್ಬೇಡ, ನನಗೆಲ್ಲ ಹಿಂಸೆ ಆಯ್ತದೆ. ಹಾಗಿದ್ದ ನೀವೆಲ್ಲ ಒಂದ್ ಕಡೆ ಈ ಭಾಗದ ಜನರ ಅದೃಷ್ಟ ಆತ್ಮೀಯತೆ ಇಂಥ ಒಳ್ಳೆ ಕೆಲಸಗಳಾಗ್ತಾ ಇದೆ. ನಾವೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ ಅಂತ ಹೇಳಿ ನಾನು ಬಂದಾಗ ನೀವು ತಡ್ಕೊಂಡಂತ ರೀತಿ ಪ್ರೀತಿ ವಿಶ್ವಾಸ ನಾವು ಋಣಿಯಾಗಿರ್ತೇವೆ. ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಸನ್ಮಾನ್ಯ ಅಶ್ವಿನಿ ವೈಷ್ಣವ್, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ನೀವು ಮಾಡಿದ ಒಳ್ಳೆ ಕೆಲಸಕ್ಕೆ ನಾನು ಹಾಲಾಡಿ ಶ್ರೀನಿವಾಸ್ ಶೆಟ್ಟರಿಗೆ, ಆ MLA ನಾನು ಹೇಳಿದ್ರು ಶ್ರೀನಿವಾಸ್ ಪೂಜಾರು ಅವ್ರು ಹೆಂಗೆ ನಮಗೆ ಅರ್ಥ ಆಗಲಿಲ್ಲ ಸರ್. ಒಂದೇ ನಾಣ್ಯದ ಎರಡು ಮುಖ, ಒಂದೇ ದೇಹ ಎರಡು ತಲೆ, ಒಂದೇ ನಾಣ್ಯದ ಎರಡು ಮುಖ. ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಯಾರು ನೆಂಬಿ ಕ್ಯಾನ್ವಾಸ್ ಬರ್ತಾರೆ ಅಂದ್ರೆ ಜೀವನದಲ್ಲಿ ಭಗವಂತನೇ ಎಲ್ಲ ಒಂದ್ ಕಡೆ ಇವತ್ತು ಅವ್ರಿಗೆ ಅದು ಇದಾಗಿದೆ. ಈ ಕ್ಷೇತ್ರದ ಜನರ ಅದೃಷ್ಟ ಎಲ್ಲ ಒಂದ್ ಕಡೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಿಮ್ಮ ಆ ಒಂದು ಬಾಂಧವ್ಯ ಅದೇ ರೀತಿ ಮುಂದುವರಿಲಿ. ಇನ್ನೂ ಒಂದು 25-30 ವರ್ಷ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ ಆಶೀರ್ವಾದ ನಮಗೆಲ್ಲ ಸದಾ ಇರಲಿ ಅನ್ನೋ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲರಿಗೂ ವೇದಿಕೆ ಹೋಲಿಸಿ ಈ ಕೆಲಸವನ್ನ ನಮ್ಗೆ ಎಷ್ಟು ಸಾಧ್ಯನೋ ಎಲ್ಲವನ್ನೂ ಮಾಡ್ತಕ್ಕಂಥದಕ್ಕೆ ನಾನು ಪೂಜಾರಿ ಅಣ್ಣ ನಾವು ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿ ವೇದಿಕೆಯಲ್ಲಿ ನಿಮ್ಗೆಲ್ಲ ಹೋಲಿಸಿ ನಾನು ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ ಗೌರವ ಇದೆ ಅಂತ ನೀವು ನನಗೆ ತಂದೆ ತಾಯಿ ಬಂದಷ್ಟು ಆನಂದ ಆಯ್ತು. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ ಸರ್. ಏನೇನು ಹೇಳಿ ಸರ್, ನಾನು ಏನಿದ್ರು ಹೇಳಿ